ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಲಕ್ಷ್ಮಣಪ್ಪನವರಿಲ್ಲ, ಅವ್ರ ಹೆಸರು ಮಾತ್ರ ಇದೆ ಈಗ ನಮ್ಮ ನಡುವೆ. ಯಾಕಿದೆ ಅಂದರೆ ಸ್ವಲ್ಪ ವಿಶಿಷ್ಟವಾದ ಬದುಕು ಅವ್ರದ್ದು, ಅದಕ್ಕೋಸ್ಕರ ಇದೆ. ನಾವು ನೆನಪು ಮಾಡಿಕೊಳ್ಳೋದು ಯಾರನ್ನ ಅಂದರೆ, ಯಾರು ಸ್ವಾರ್ಥ ಬಿಟ್ಟು ಸ್ವಲ್ಪ ಬದುಕ್ತಾರೋ ಅವ್ರು ನೆನ್ಕೋತೀವಿ. ತಮ್ಮ ಮನೆ ಮಾತ್ರ ಕಟ್ಕೊಳ್ಳಿಲ್ಲ, ದೇವಸ್ಥಾನ ಕಟ್ಟಬೇಕಂತ ಹೋರಾಟ ಮಾಡಿದವರು, ಪ್ರಯತ್ನ ಮಾಡಿದ್ರು, ಯಶಸ್ವಿ ಆದವರು. ಒಂದು ಹಬ್ಬ ಮಾಡಿಸ್ಬೇಕು, 4 ಜನಕ್ಕೆ ಏನಾದರೂ ಅನ್ನ, ಒಂದು ನೆಪ ಹುಡುಕ್ತಾರೆ. ಒಳ್ಳೋರು ಭಾಳ ಜನ ನೆಪ ಹುಡುಕ್ತಾರೆ, ಅನ್ನದಾನ ಮಾಡಬೇಕು, ಏನಾದರೂ ಮಾಡಬೇಕಲ್ಲ ಅಂತ. ಯಾಕೆಂದರೆ ಸೇಫ್ಟಿ ಮಾಡ್ಕೋದೇ ಆಗ್ತದೆ ಕೆಲವರಿಗೆ. ಸಂಪಾದನೆ ಆದಮೇಲೆ ಇದು ಹೆಂಗೆ ಉಳಿಸ್ಕೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಭಾಳ ಜನ. ಅದರಲ್ಲೇ ಕೊರಗು ಸತ್ತೋಗ್ತಾರೆ ಬಿಡ್ರಿ. ಅದು ಒಬ್ಬರು ನಿವೃತ್ತ ಶಿಕ್ಷಕರು ಸಿಕ್ಕಿದ್ರು, ನಮಗೊಂದಷ್ಟು ದಿನ ಪಾಠ ಮಾಡಿದ್ರು. ನಮಸ್ಕಾರ ಗುರುಗಳೇ ಅಂದೆ. ನಮಸ್ಕಾರ ಕಣಪ್ಪ, ಚೆನ್ನಾಗಿದ್ದೀಯಾ ಅಂದರು. ಚೆನ್ನಾಗಿದ್ದೀನಿ. ಯಾಕೋ ಮುಖ ಎಲ್ಲ ಊದ್ಕೊಂಡ್ಬಿಟ್ಟದೆ, ಕಣ್ಣೆಲ್ಲ ಊದ್ಕೊಂಡದೆ, ಏನು ಸರ್ ಆರೋಗ್ಯ ಸರಿ ಇಲ್ವಾ ಅಂದೆ. ಆರೋಗ್ಯ ಏನಪ್ಪ, ನನಗೆ BP ಇಲ್ಲ, ಶುಗರ್ ಇಲ್ಲ, 70 ವರ್ಷ ಆದರೂ ಆರಾಮಾಗಿದ್ದೀನಿ ಅಂತ. ಮತ್ತೆ ಯಾಕೆ ಕಣ್ಣೆಲ್ಲ ಹಿಂಗೆ ಆಗದೆ ಅಂದೆ. ನಿದ್ದೆ ಇಲ್ಲ ಅಂದರು. ಯಾಕೆ ಸರ್ ನಿದ್ದಿಲ್ಲ ಅಂದೆ. ಹೇಳಕ್ ನಾಚಿಕೆ ಆಯ್ತದೆ, ಸುಮ್ಮ ಕೂತ್ಕೋ ಅಂದರು. ನಾಚಿಕೆ ಯಾಕೆ ಸರ್ ಆಯ್ತದೆ ಅಂದೆ ನಾನು. ಏನು ಮಾಡ್ತೀಯಪ್ಪ, 2 ಮಕ್ಕಳು ಬೆಂಗಳೂರಲ್ಲಿ ಅವರೇ, ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾವ್ರೆ. ರಿಯಲ್ ಎಸ್ಟೇಟ್ ಮಾಡ್ತಾರೆ, ಒಳ್ಳೆ ದುಡ್ಡು ಮಾಡವ್ರೆ. ಅಲ್ಲೆಲ್ಲ ಬ್ಯಾಂಕಲ್ಲಿ ಇಟ್ಕೋಬೇಕಲ್ವೇನೋ, ಅಲ್ಲೇನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತದೆ ಅಂತ ತಂದು ಇಲ್ಲಿ ಮನೇಲಿ ಇಟ್ಬಿಡ್ತಾರೆ. ಈಗ 2 ಅಲ್ಲವ್ರೆ, ನಾನು ನನ್ನ ಹೆಂಡತಿ 2 ಇಲ್ಲಿವಿ. ಅವಳಿಗೆ ಬೇರೆ BP ಶುಗರು, ನನಗೆ 70 ವರ್ಷ, ಅವಳಿಗೆ 65 ವರ್ಷ. ಬೆಳಗಾನ ಯಾರೋ ಬಂದು ಕದ್ಬಿಡ್ತಾರೆ ಅಂತ ನಮ್ಮಿಬ್ರಿಗೂ ನಿದ್ದಿಲ್ಲ ಕಣಪ್ಪ. ಗಾಳಿ ಪಡ್ತು ಕಿಟಕಿ ಅಳ್ಳಾಡಿದ್ರೆ ಜೀವದಂಗೆ ಆಯ್ತದೆ ಅಂದರು. ನಾನು ಒಳ್ಳೆ ಕತೆ ಮಾಡೋರಲ್ಲ ಮೇಷ್ಟ್ರೆ. ಜಗತ್ತಲ್ಲಿ ಎಲ್ಲ ಅಪ್ಪ ಅವ್ವ ನನ್ನ ಮಕ್ಕಳು ದುಡ್ಡು ಸಂಪಾದನೆ ಮಾಡ್ತಿಲ್ಲ ಅಂತ ನಿದ್ದೆ ಮಾಡ್ತಿಲ್ಲ. ನಿಮ್ದು ಉಲ್ಟಾ ಕೇಸ್ ಆಗ್ಬಿಟ್ಟದಲ್ಲ. ಅವ್ರು ದುಡ್ಡು ಜಾಸ್ತಿ ಮಾಡ್ಬಿಟ್ಟು ನಿಮ್ಗೆ ನಿದ್ದಿಲ್ದಂಗೆ ಮಾಡಾಕ್ಬಿಟ್ಟವ್ರೆ. ಅಲ್ಲ ಸರ್, ನನಗನ್ನಿಸ್ತದೆ ನೀವ್ಯಾಕೆ ನಿದ್ಗೆಡಬೇಕು ಅಂತ. ಅಷ್ಟೆಲ್ಲ ದುಡ್ಡಿದ್ಮೇಲೆ 1-2 ಸೆಕ್ಯೂರಿಟಿ ಗಾರ್ಡ್ರಿಗೆ ಹೇಳ್ಬಿಡ್ರಿ, ಸೆಕ್ಯೂರಿಟಿಯವ್ರಿಗೆ ಹೇಳ್ರಿ, ಮನೆನೂ ಕಾಯ್ತಾರೆ, ದುಡ್ಡು ಕಾಯ್ತಾರೆ, ನೆಮ್ಮದಿಯಾಗಿ ನೀವು ಮನೆ ಕಬೋದಾ ಅಂದೆ. ಅಯ್ಯೋ ಒಳ್ಳೆ ಐಡಿಯಾ ಕೊಟ್ಟೆ ಕಣೋ ನೀನು, ನಂಗೆ ಗೊತ್ತಿರಲಿಲ್ಲ ಇದು ಅಂತಂದ್ರು. ಸಂಜೆಗೆ ಅವರೇ ಫೋನ್ ಮಾಡಿದ್ರು, ಉಮೇಶೋ ನೀನು ಹೇಳೋದು ಸೊರ ಇತ್ಕೊಳೋ, ನನ್ನ ಮಗಂಗೆ ಫೋನ್ ಮಾಡಿದೆ, ಅರೇಂಜ್ ಮಾಡೇ ಬಿಟ್ಟವನೆ. ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಹೆಂಗವ್ರು ಗೊತ್ತಾ, 2 ಒಳ್ಳೆ ಸೈಂದು ವೈದ್ಯಂಗೆ ಅವ್ರೆ, ಹೆಂಗವ್ರೆ ಕಾಯ್ತಾರ ಬಿಡವ್ರು. ಮತ್ತು ಆರಾಮ ಮಲ್ಕೊಳ್ರಿ ಇನ್ಮೇಲೆ ನೀವು ಅಂದೆ. ಮಲ್ಕೊಂಡವ್ರೆ ಅಂತ ನಾ ತಿಳ್ಕೊಂಡೆ. ಈಗ 15 ದಿನ ಆಗಿತ್ತು, ಸಿಕ್ಕಿದ್ರು, ಕಣ್ಣು ಮುಖ ಎಲ್ಲ ಹಂಗೆ ಊದ್ಕೊಂಡದು. ಯಾಕೆ ಸಾರ್ ಅಂದೆ. ನಿದ್ದಿಲ್ಲ ಅಂದ್ರು. ನಿದ್ದಿಲ್ಲ, ಮನೆ ಕಾಯಕ್ಕೆ, ದುಡ್ಡು ಕಾಯಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇಲ್ವಾ ಅಂದೆ. ಅದೇ ಅವ್ರು ಮಲಿಕ ಬಿಡ್ತಾರೆ, ನಾನು ಕಾಯ್ತಾವನೆ ಅಂದ. ಇನ್ನೆಲ್ಲಪ್ಪ ನಿಂಗೆ ನೆಮ್ಮದಿ ತಂದು ಕೊಡುವ ನಾವು. ನಿನ್ನ ಮೇಲೆ ನಿನಗೂ ನಂಬಿಕೆ ಇಲ್ಲ, ಬಂದವ್ರ ಮೇಲೂ ನಂಬಿಕೆ ಇಲ್ಲ. ಒಂದು ಅಚಲ ವಿಶ್ವಾಸ ಕಣ್ರಿ. ಭಾಳ ಜನ ಮೊಬೈಲೇ ಸ್ಟೇಟಸ್ ಹಾಕ್ತಾರೆ, ಯಾರನ್ನೂ ನಂಬೇಡಿ. ಯಾರನ್ನೂ ನಮ್ದು ಹೆಂಗ್ರಿ ಬದುಕೋದಿಲ್ಲಿ, ಹೆಂಗೆ ಬದುಕೋದು? ಲಕ್ಷ್ಮಣಪ್ಪನವ್ರೇನೋ ಒಳ್ಳೇದು ಮಾಡುವಾಗ ಭಾಳ ಜನ ಅವ್ರಿಗೂ ಹೇಳಿರ್ತಾರೆ, ಯಾಕೆ ಬೇಕು ನಿಮ್ಗೂ ಸಾಬ್ರಿ, ತೆಪ್ಪಗಿರ್ರಿ, ಆರಾಮಾಗಿ ಅಂತ. ಭಗವಂತನ ನಂಬೇಕು, ಸುಮ್ಮಿರೋ ಅಂತ ಹೇಳಿರ್ತಾರೆ ಅವರು. ಭಗವಂತನ ನಂಬೇಕು ಅಂತ. ಆ ನಂಬಿಕೆ ಇರೋದಕ್ಕೆ ಇವತ್ತು ವಾರ್ಷಿಕ ಪುಣ್ಯ ಸ್ಮರಣೆ ನೀವೆಲ್ಲ ಮಾಡ್ತಾ ಇದ್ದೀರಿ, ಸೇರಿದ್ದೀರಿ, ಪುಷ್ಪಾರ್ಚನೆ ಮಾಡಿದ್ರಿ, ಮಂಗಳಾರತಿ ಮಾಡಿದ್ರಿ. ಒಬ್ಬ ವ್ಯಕ್ತಿ ಬದುಕೋದಷ್ಟೇ ಅಲ್ಲ, ಸತ್ತ ಮೇಲೆ ನೆನ್ಕೋಬೇಕು. ಗೆಲುವಷ್ಟೇ ಅಲ್ಲ, ಸೋಲಾದರೂ ನೆನಿಬೇಕು ಜನ. ನಮ್ಮ ಗೌರಿಶಂಕರನವ್ರ ಮನೆ ಹತ್ರ ಬರ್ತಾರೆ ಬೆಳಗ್ಗೆ 106 ಜನ. ಅವ್ರ ಮಾಜಿ ಶಾಸಕರು ಅನ್ನಂಗಿಲ್ಲ, ಹಾಲಿ ಶಾಸಕರ, ನಿತ್ಯ ಶಾಸಕರೇ ಆಗ್ಬಿಟ್ಟಿದ್ದಾರೆ ಅವ್ರ ಪಾಪ. ಪ್ರತಿನಿತ್ಯ ಅವ್ರ ಮನೆ ಬಾಗ್ಲಲ್ಲಿ ಜನ ಇರ್ತಾರೆ. ಬೆಳಗ್ಗೆ ಎದ್ದು ಕಷ್ಟ, ಲಘುಂಬದ್ರಿಕೆ, ತಿಥಿ ಕಾರ್ಡ್ ಬರ್ತಾನೇ ಇರ್ತಾವ. ಮನುಷ್ಯ ಸೋಲಲ್ಲಿ ಹತಾಶನ ಆಗಬಾರ್ದಂತೆ. ಕಾರಣ ಅಂದರೆ ಯಾರೋ 10 ಜನ ನಮ್ಮನ್ನು ಬೈಯೋರು ಇರ್ತಾರೆ, 90 ಜನ ನಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ. ಒಂದೊಂದ್ಸಲ ಸಿಟ್ಟಿಗೆ ಬಿದ್ದುಬಿಟ್ಟು ಆ 90 ಜನರ ಪ್ರೀತಿ ಕಳ್ಕೊಂಡ್ಬಿಡ್ತೀವಿ ನಾವು. ಖಂಡಿತ ಆಗಬಾರ್ದು ಬಂಧುಗಳೇ, ಖಂಡಿತ ಆಗಬಾರ್ದು. ಅದಕ್ಕೆ ಪ್ರೀತಿಯ ನೆಲಗಟ್ಟಲು ಬದುಕಿ, ಗ್ರಾಮೋಪಿಯಾಗಿ, ಜನೋಪಕಾರಿಯಾಗಿ, ಹೃದಯವಂತರಾಗಿ ಬದುಕಿದಂಥ ನಮ್ಮ ಬಂಡೆ ಲಕ್ಷ್ಮಣಪ್ಪನವರು. ಅವರು 1 ವರ್ಷದ, ಇಷ್ಟು ಬೇಗ ಆಗೋಯ್ತಪ್ಪ 1 ವರ್ಷ ಅಂತ ಭಾಳ ಜನ, 1 ವರ್ಷ ಆಗೋಯ್ತ ಲಕ್ಷ್ಮಣಪ್ಪನವ್ರು ಕಳ್ಕೊಂಡು. ಎಂಥ ಪುಣ್ಯಾತ್ಮ ಅಂತ. ಆದ್ದರಿಂದ ಇವತ್ತು ಅವರ ವಾರ್ಷಿಕ ಸ್ಮರಣೆ ನಮ್ಮ ಮಾರ್ಗೋಡ್ನಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. ಅವರ ಆತ್ಮ ಖಂಡಿತವಾಗಿ ಸ್ವರ್ಗದಲ್ಲಿದೆ. ಅವರ ಆಶೀರ್ವಾದ ಅನ್ನೋದು ಸದಾ ಅವ್ರ ಮಕ್ಕಳ ಜೊತೆಲಿರುತ್ತೆ, ನಿಸ್ಸಂಶಯವಾಗಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದರು.
ಶಯನಾನರಿಯೇ ಓಮ ಹವನವ ಮಾಡಲು ನಾ ತಿಳಿಯೇ ದನ ಕನಕಾದಿ ವಸ್ತುವಾಹನಗಳ ನಿನಗರ್ಪಿಸುವ ಶಕ್ತಿ ನನಗಿಲ್ಲ ಹರಿಯೇ ನಿನ್ನ ನಾಮಾಮೃತವ ಮನತಣಿಯೇ ನಾನಾಡುವೆ ಗೋವಿಂದ 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 ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಹಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಹಂದ ಗೋವಿಂದ ನಿನ್ನ ನಾಮವೇ ಚಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ದೇಹಾನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ 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 ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯುವುದಾನಂದ ಈ ಪರಿ ಮಹಿಮೆಯ ತಿಳಿಯುವುದಾನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಅಂದ ಗೋವಿಂದ ನಿನ್ನ ನಾಮವೇ ಚಂದ
ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ. ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರ್ಣ ಗೋವಿಂದ ಭುಜವರ್ಣ ಗೋವಿಂದ ನಂಬಿದ ಭಕ್ತ ಉದ್ಧಾರ ಮಾಡು ಗೋವಿಂದ. ಪರಮ ಪುರುಷ ಶ್ರೀ ಪುರಂದರ ವಿಠಲನ ಇಂಗದ ದಾಸರ ನೆನೆಯುವುದಾನಂದ. ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕ್ಕೆ, ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ, ಗುರು ಕಂಬಳೀಶ್ವರರ ಪಾದಕ್ಕೆ, ಕೂಗದೆ ಇದ್ದವರ ಪಾದಕ್ಕೆ ಹೋಗಿ. ಎಲ್ಲರೂ ಬಂದವರೇ, ಪ್ರಸಾದ ಮಾಡವ್ರೆ, ಇನ್ನು ಕೆಲವ್ರು ಮಾಡಬೇಕು ಅನ್ನೋ ಗಲಾಟಿಲ್ ಅವ್ರೆ. ಪ್ರಸಾದ ಮಾಡಿರೋರಿಗೆ ಪ್ರಸಾದ ಮಾಡಬೇಕಲ್ಲ ಅನ್ನೋ ಚಿಂತೆ, ಪ್ರಸಾದ ಆದವರಿಗೆ ಬಸ್ ಹತ್ತು ಬಿಡ್ಬೇಕಲ್ಲ, ಊರ್ಗೊಂಟೋಗ್ಬಿಡ್ಬೇಕಲ್ಲ ಅನ್ನೋ ಚಿಂತೆ. ಇವತ್ತು ಗುರುಸ್ಮರಣೀಯ ಪವಿತ್ರವಾದ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರೇ ಒಂದು ಕಡೆ ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರ್ಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂಥವನು ಅಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ. ಅದಕ್ಕೆ ಮೊದಲು ನಾವು ಇಲ್ಲಿ ಸಲ್ಲುವವರಾಗಬೇಕು. ನಮ್ಮ ಚನ್ನಬಸವ ಸ್ವಾಮಿಗಳವರು ಇಲ್ಲಿ ಮತ್ತು ಅಲ್ಲಿ ಎರಡರಲ್ಲೂ ಕೂಡ ಸಲ್ಲಿ ಇವತ್ತು ಈ ವೈಭೋಗವಾದ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಅವರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ. ಯಾಕೆಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿಗಾಗಲಿ, ಬಸವಣ್ಣನವರಿಗಾಗಲಿ, ಗುರುಮಲ್ಲೇಶ್ವರರಿಗಾಗಲಿ, ಶಿವರಾತ್ರೀಶ್ವರರಿಗಾಗಲಿ, ಯಾವ ಚನ್ನಬಸವ ಸ್ವಾಮಿಗಳಿಗಾಗಲಿ, ಯಾವ ಗುರುಕಂಬಳೀಶ್ವರ ಸ್ವಾಮಿಗಳವರಿಗಾಗಲಿ ಅವ್ರಿಗೆ ಸಾವಿಲ್ಲ. ಜಗತ್ತಿಗೆ ಅವತರಿಸಿ ಬಂದ ಅವತಾರ ಪುರುಷರು, ಸಾವೇ ಇಲ್ಲ ಅವ್ರಿಗೆ. ಅವರೆಲ್ಲರ ಜೊತೆಲೂ ಇದ್ದಾರೆ. ಅವರ ನೆನಪು ಎಲ್ಲಿಯೇ ತನಕ ಇರುತ್ತೋ ಅಲ್ಲಿಯೇ ತನಕ ಅವರು ಜೀವಂತವಾಗಿ ಎಲ್ಲರ ಜೊತೆಲೂ ಕೂಡ ಇರ್ತಾರೆ. 106 ವರ್ಷಗಳಲ್ಲ, 1000 ವರ್ಷಗಳ ಕಳೆದ್ರೂ ಕೂಡ ನಮ್ಮ ಜೊತೆಲೇ ಇರ್ತಾರೆ. ಅಂದ್ರೆ ಅವರು ಇಲ್ಲದಿದ್ದರೂ ಇದ್ದಾರೆ ಎಂಬತಕ್ಕಂಥ ಅರ್ಥ. ಅವರು ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ರು, ಅವರೆಲ್ಲರ ಜೊತೆಲೂ ಇದ್ದಾರೆ, ಅವ್ರಿಗೆ ಸಾವಿಲ್ಲ. ಇನ್ನು ಊರಿನಲ್ಲಿ ಬ್ಯಾಡದ ವಿಕೆಟ್ಗಳು ಮಸ್ತಾಗವ, ಬೀಳದೇ ಇಲ್ಲ ವಿಕೆಟ್ಗಳು. ಏನ್ ಮಾಡಿದ್ರು ಬೀಳಲ್ಲ ಅವು. ಕೆಲವ್ರು ಅಂತಾರೆ ಅವ್ನು ಸತ್ರೇನ 3 ಉದ್ದಾರ ಆಗೋದು ಅಂತಾರೆ, ಆದ್ರೂ ಅದು ಬೀಳಲ್ವಲ್ಲ ವಿಕೆಟ್. ಪಾಪಿಗೆ ಚಿರಾಯು. ಅದಕ್ಕೆ ನೋಡಿ, ಅವರು ಇದ್ದರೂ ಸತ್ತಂಗೆ. ನೋಡಿ, ಇವರು ಇಲ್ಲದಿದ್ದರೂ ಇದ್ದಾರೆ, ಅವರು ಇದ್ದರೂ ಇಲ್ಲ ಅಂತ ಅರ್ಥ ನೋಡಿ. ಅದಕ್ಕೆ ನಾವು ಭಗವಂತನಿಗೆ ಮೆಚ್ಚುವಂತ 4 ದಿವಸ ಬಾಳದ್ರು ಸಾಕು. ಅದಕ್ಕೆ ನಮ್ಮ ಚನ್ನಬಸವ ಸ್ವಾಮಿಗಳವರು ಅದಕ್ಕೆ ಉದಾಹರಣೆ ಆದರು. ಜಗದ್ಗುರುಗಳೆಲ್ಲ ಇವತ್ತಿಲ್ಲಿ ಸೇರಿದ್ರು. ಈ ಮಲ್ಲನ ಮೂಲ ಕ್ಷೇತ್ರ ಸುಮಾರು 300 ವರ್ಷಗಳ ಇತಿಹಾಸದಿಂದ ಬಂದಿರತಕ್ಕಂಥ ಜ್ಞಾನದಾಸೋಹ ಕ್ಷೇತ್ರ. ಸುಮಾರು 15ನೇ ವರ್ಷದಲ್ಲಿ KR ಪೇಟೆ ಎಂಬ ಪಟ್ಟಣದಲ್ಲಿ ಜನಿಸಿದಂತ ಮಹಾನುಭಾವರು 15ನೇ ವರ್ಷದಲ್ಲೇ ಇಲ್ಲಿ ಪಟ್ಟಾಧಿಕಾರವನ್ನು ಪಡ್ಕೊಂಡ್ರು. ಅವರಿಗೆ 82 ವರ್ಷ. ಅಲ್ಲಿಗೆ ಸುಮಾರು 67 ವರ್ಷಗಳ ಕಾಲ ಅವರು ಮಹಾಪವಿತ್ರವಾಗಿರ್ತಕ್ಕಂಥ ಗುರುಪಟ್ಟಾಧೀಶ್ವರರಾಗಿ ಇಲ್ಲಿದ್ದರು. ಹಿಮ್ಮಡಿ ಸಿದ್ಧಲಿಂಗೇಶ್ವರರಾಗಿ ಈಗಿರ್ತಕ್ಕಂಥ ಗುರುಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾನುಭಾವರಾಗಿರ್ತಕ್ಕಂಥ ನಿರಂಜನ ಮೂರ್ತಿಗಳೆಂಬತಕ್ಕಂಥ ಅವರು ಉತ್ತರದಿಂದ ಬಂದವರು. ಜೊತೆಗೆ ಕಂಬಳೀಶ್ವರರು ಮತ್ತು ಸಹೋದರರಾಗಿರ್ತಕ್ಕಂಥ ಸಿದ್ಧವೀರಾರ್ಯರು ಮಹಾಪವಿತ್ರವಾದಂಥ ಈ ಕ್ಷೇತ್ರವನ್ನ, ಈ ಬಸವನಪುರ ಎಂಬ ತಾಣವನ್ನ ಆರಿಸಿ ಬಂದು ಇದು ಪುಣ್ಯಕ್ಷೇತ್ರ ಅಂತ ಊಟದ ಪಂಕ್ತಿಯಲ್ಲಿ ತುಪ್ಪವು ಸಾಲದೇ ಇದ್ದಾಗ ಕಪಿಲಾ ನದಿಯ ನೀರನ್ನ ತಂದು ತುಪ್ಪವನ್ನಾಗಿ ಮಾಡಿ ಹೆರೆದಂತ ಅವರು ನಮ್ಮ ಪರಮ ಪೂಜ್ಯ ಗುರು ಕಂಬಳೀಶ್ವರರು. ಆ ಕಾಲದಿಂದಲೇ ಇವತ್ತಿನವರೆಗೂ ಕೂಡ ದಾಸೋಹ ನಿರತರಾಗಿರ್ತಕ್ಕಂಥ ನಮ್ಮ ಚನ್ನಬಸವ ಸ್ವಾಮಿಗಳವರು ಹಿಂದಿನ ಗುರು ಪರಂಪರೆಯನ್ನು ಬಿಡದೆ ಜಗತ್ತಿಗೆ ಪಾಲಿಸಿದವರು. ಅದಕ್ಕೆ ಅವರ ನೆನಪಿನ ಒಂದು ಹೆಸರಿನಲ್ಲಿ ಕಂಬಳೀಶ್ವರನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರನ್ನ ಆಚರಣೆ ಮಾಡಿ ನಮ್ಮ ಈ ಒಂದು ಪುಣ್ಯ ಅಶ್ರುತರ್ಪಣವನ್ನ ಅವರಿಗೆ ನಾವೆಲ್ಲರೂ ಕೂಡ ತರ್ಪಿಸಬೇಕು, ನಾವೆಲ್ಲರೂ ಕೂಡ ಪುಣ್ಯವಂತರಾಗಬೇಕು ಅಂತ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲಾ ನಾದ ಸಂಗಮ ತಂಡದವರು, ನಮ್ಮ ತಂದೆಯವರಾದಂಥ ಬಸವರಾಜ ಶಾಸ್ತ್ರಿಗಳು, ತಾಯಿಯವರು ಮತ್ತು ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದಂಥ ಕಿರುಗಸೂರು ರಾಜಪ್ಪನವರು ಎಲ್ಲರೂ ಕೂಡ ಇವತ್ತಿಲ್ಲಿದ್ದಾರೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಯಾವ 3-4 ಜಿಲ್ಲೆಗಳಿಂದ ಹರಿದು ಬಂದಂತ ಮಹಾಭಕ್ತಿ ಸಾಗರವೇ ಇವತ್ತಿಲ್ಲಿ ನೆರೆದಿರುವ ಸಂದರ್ಭದಲ್ಲಿ, ಯಾವ ಕಳಶಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮಹಾನುಭಾವರಾದ ಚನ್ನಬಸವ ಸ್ವಾಮಿಗಳವರು ಆವತ್ತಿನ ಕಾಲದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಮೆರೆಸಿದವರು ಈ ಒಂದು ಕ್ಷೇತ್ರದಲ್ಲಿ.
ಅಂತ ಒಂದು ಪವಿತ್ರವಾದಂತ ಪುಣ್ಯ ಕಾರ್ಯಕ್ರಮವನ್ನು ಅವತ್ತನ ಕಾಲದಲ್ಲಿ ಮಾಡಿದಂತ ಮೆರೆದಂತ ಅವರು ನಮ್ಮ ಚನ್ನಬಸವ ಸ್ವಾಮಿಗಳವರು. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ಗೀತೆಯನ್ನ ಕಂಬಳೇಶ್ವರಗೋಸ್ಕರವಾಗಿ ರಚನೆ ಮಾಡಿದ್ರು. ಆ ಗೀತೆ ನಾವು ಲೈವ್ ಅಲ್ಲಿ ಅವರು ತೀರ್ಕೊಂಡ ದಿವಸ ಆಡಿದಾಗ 5-6 ಲಕ್ಷ ಜನ ಅದನ್ನು ನೋಡಿ ಸಂತೋಷ ಪಟ್ಟಂತಹ ಗೀತೆ ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆನಪಿನ ಗೀತೆಯಾಗಿ ಶರಣಾಗತ ರಕ್ಷಕನೇ ಶರಣಾಗತ ರಕ್ಷಕನೇ ಕರುಣಾಳು ಗುರು ಕಂಬಳೀಶನೇ ನಿನ್ನಯ ಚರಣ ಕಮಲ ನಡೆಯಲಿ ಶಿರವಾಗುವೆವು ರಕ್ಷಿಸೋ ಎಮ್ಮ ನನವರದ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಗುರುವೇ ತಾನಾಗಿ ಬಂದವನೇ ಹರನ ತೇಜಕ್ಕೆ ಸರಿಸಮನೆ ಗುರುವೇ ತಾನಾಗಿ ಬಂದವನೇ ಹರನ ತೇಜಕ್ಕೆ ಸರಿಸಮನೆ ಗುರು ಮಲ್ಲೇಶನ ಸದ್ಗುಣ ಪ್ರಿಯನೇ ಗುರು ಮಲ್ಲೇಶನ ಸದ್ಗುಣ ಪ್ರಿಯನೇ ಶರಣರ ಮನದಲ್ಲಿ ರಾರಾಜಿತನೇ ಶರಣರ ಮನದಲ್ಲಿ ರಾರಾಜಿತನೇ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ ಗುರು ಸಿದ್ಧಲಿಂಗೇಶ ಹರಚಂದ ಬಸವಣ್ಣ ಗುರು ಸಿದ್ಧಲಿಂಗೇಶ ಹರಚಂದ ಬಸವಣ್ಣ ಹರಗಿತ ಪ್ರಭುವೋ ನೀನಲ್ಲವೇನೋ ಗುರು ಸಿದ್ಧಲಿಂಗೇಶ ಹರಚಂದ ಬಸವಣ್ಣ ಹರಗಿತ ಪ್ರಭುವೋ ನೀನಲ್ಲವೇನೋ ಹರಭಕ್ತಿಯನ್ನು ಬೆಳಗಿ ದರೆಯಲ್ಲಿ ನೀ ಬಂದೆ ಗುರುವೇ ಚನ್ನಬಸವ ಪ್ರಭುವೇ ಚನ್ನಬಸವ ಪ್ರಭುವೇ ಹರಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ನೀ ಬಂದೆ ಗುರು ಚನ್ನಬಸವಣ್ಣನ ರೂಪಾಗಿ ನೀ ನಿಂದೆ ಗುರು
ಚನ್ನಬಸವಣ್ಣನ ರೂಪಾಗಿನಿ ಹಿಂದೆ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ನೆಪ್ಪಾಗಿ ನೀರನ್ನು ತಂದವನೇ ತುಪ್ಪವನೇ ಮಾಡಿ ಎರೆದವನೇ ನೆಪ್ಪಾಗಿ ನೀರನ್ನು ತಂದವನೇ ತುಪ್ಪವನೇ ಮಾಡಿ ಎರೆದವನೇ ಮುಪ್ಪುರ ಭಾಗ್ಯದ ಪ್ರತಿರೂಪನೇ ಗುರುವೇ ಬಸವ ಪ್ರಭುವೇ ಗುರುವೇ ಮುಪ್ಪುರ ಭಾಗ್ಯದ ಪ್ರತಿರೂಪನೇ ತಪ್ಪದೆ ಪಾಡುವೆವು ಬಾ ಗುರುದೇವನೇ ನಿನ್ನ ತಪ್ಪದೆ ಪಾಡುವೆವು ಬಾ ಗುರುದೇವನೇ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಹನೆ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಹನೆ ಕುಲ ಜನರ ಮನದಿ ಮರೆಯಾದವನೇ ಎಲ್ಲವನು ಬಲ್ಲವನೇ ಎಲ್ಲರೊಳು ತುಂಬಿಹನೆ ಕುಲ ಜನರ ಮನದಿ ಮರೆಯಾದವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ ಕಾರುಣ್ಯ ಪ್ರಭು ನೀನು ಗುರುಗಂಬಳೀಶ ಗುರುಗಂಬಳೀಶ